ಸಿದ್ದರಾಮಯ್ಯನೇ ನಮ್ಮ ಲೀಡರ್ ಎಂದು ಹೇಳಿಕೆ ಕೊಟ್ಟಿದ್ದಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ತಿರುಗೇಟ್ ಕೊಟ್ರ ಡಿಕೆ ಶಿವಕುಮಾರ್. ಹೌದು, ಸಿದ್ದರಾಮಯ್ಯನೇ ನಮ್ಮ ಲೀಡರ್ ಕೂಡ, ಎಲ್ಲಾ ಚುನಾವಣೆಗೂ ಅವರು ಬೇಕೇ ಬೇಕು ಅಂತ ಹೇಳಿದ್ದಾರೆ. ಹೀಗಂದಿದ್ಯಾಕೆ ಡಿಕೆ ಶಿವಕುಮಾರ್? ಡಿಕೆ ಶಿವಕುಮಾರ್ ಅವರ ಈ ಮಾತಿನ ಮರ್ಮ ಏನು ತೋರಿಸ್ತೀವಿ ನೋಡಿ. ಒಂದು ಕಡೆ ಡಿಕೆಶಿ ಬೆಂಬಲಿಗರು ಮುಂದಿನ ಮುಖ್ಯಮಂತ್ರಿ, ಮುಂದಿನ ಸಿಎಂ ಡಿಕೆಶಿ ಅಂತ ಘೋಷಣೆಗಳನ್ನ ಕೂಗ್ತಾಗಿದ್ರೆ, ಮತ್ತೊಂದು ಕಡೆ ಸ್ವತಃ ಡಿಕೆಶಿಯೇ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನೇ ನಮ್ಮ ಲೀಡರ್, ಅವರು ನಮಗೆ ಬೇಕೇ ಬೇಕು, ಮುಂದಿನ ಚುನಾವಣೆಗೂ ಬೇಕು, ಎಲ್ಲ ಚುನಾವಣೆಗಳಿಗೂ ಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಸಿದ್ದು ಬೇಕೇ ಬೇಕು, ಡಿಕೆಶಿ ಹೀಗಂದಿದ್ಯಾಕೆ? ಸತೀಶ್ಗೆ ಟಕ್ಕರ್ ಕೊಟ್ರ, ಸೈಲೆಂಟ್ ಅಸ್ತ್ರ ಹೂಡಿದ್ರ. ಡಿಸಿಎಂ ಮಾತಿನ ಹಿಂದೆ ಅಡಗಿರೋ ಮರ್ಮ ಏನು? ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿ ವಿಚಾರ, ಅಧಿಕಾರ ಹಸ್ತಾಂತರ ವಿಚಾರ ಜೋರಾಗಿ ಸದ್ದು ಮಾಡ್ತಾಗಿದೆ. ಡಿಸಿಎಂ ಬೆಂಬಲಿಗರು, ಸಿದ್ದು ಬೆಂಬಲಿಗರು ದೆಹಲಿ ಪರೇಡ್ ನಡೆಸ್ತಾಗಿದ್ದಾರೆ. ಸಿದ್ದು ಬೆಂಬಲಿಗರು ದಲಿತ ಸಮಾವೇಶ, ಸಿದ್ದು ಶಕ್ತಿ ಪ್ರದರ್ಶನ ಅಂತ ಓಡಾಡ್ತಾಗಿದ್ರೆ, ಡಿಕೆಶಿ ಬೆಂಬಲಿಗರು ಶಿವಕುಮಾರ್ ಅವರನ್ನ ಸಿಎಂ ಮಾಡೋ ಬಗ್ಗೆ ಯೋಚನೆ ಮಾಡ್ತಾಗಿದ್ದಾರೆ. ಇದರ ನಡುವೆಯೇ ಡಿಕೆಶಿ ಎಲ್ಲರೂ ಶಾಕ್ ಆಗುವಂತಹ ಒಂದು ಮಾತನ್ನ ಹೇಳಿದ್ದಾರೆ. ಸಿದ್ದು ಬೆಂಬಲಿಗರು ಸಿದ್ದರಾಮಯ್ಯನೇ 5 ವರ್ಷ ಸಿಎಂ, ಅವರೇ ಪೂರ್ಣಾವಧಿಗೆ ಇರ್ತಾರೆ, ದೇವರಾಜು ಅರಸು ದಾಖಲೆ ಮುರಿತಾರೆ ಅಂತ ಹೇಳ್ಕೊಂಡು ಓಡಾಡ್ತಾಗಿದ್ದಾರೆ. ಅಷ್ಟೇ ಅಲ್ಲದೆ ಮೊನ್ನೆ ತಾನೇ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಮತ್ತು ಎಂಬಿ ಪಾಟೀಲ್ ಮುಂದಿನ ಬಾರಿಯೂ ಸಿದ್ದರಾಮಯ್ಯ ನೇತೃತ್ವದಲ್ಲೇ ಚುನಾವಣೆ ನಡೆಸ್ತೇವೆ ಅಂತ ಹೇಳಿದ್ರು. ಸತೀಶ್ ಜಾರಕಿಹೊಳಿ ಅವರಂತೂ ಸಿದ್ದರಾಮಯ್ಯ ನಮಗೆ ಬೇಕೇ ಬೇಕು, ಮುಂದಿನ ಚುನಾವಣೆಗೆ ಅವರು ಇರಬೇಕು ಅಂತ ಹೇಳಿದ್ರು. ಆ ಮೂಲಕ ಸಿದ್ದು ರಾಜಕೀಯ ನಿವೃತ್ತಿ ಇಲ್ಲ, ಮುಂದೆಯೂ ಅವರೇ ನಮ್ಮ ಲೀಡರ್ ಅಂತ ಸ್ಪಷ್ಟಪಡಿಸೋ ಪ್ರಯತ್ನ ಮಾಡಿದ್ರು. ಹೀಗೆ ಕಾಂಗ್ರೆಸ್ನಲ್ಲಿ ಪ್ರತಿದಿನ ನಾಯಕರು ಸಿದ್ದು ಜಪ ಮಾಡ್ತಾಗಿದ್ದು, ಸಿದ್ದರಾಮಯ್ಯ ಬಲ ಹೆಚ್ಚಿಸಲು ನಾನಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾಗಿದ್ದಾರೆ. ಇದನ್ನೆಲ್ಲ ನೋಡಿ ಸೈಲೆಂಟ್ ಆಗೇ ಇದ್ದ ಡಿಕೆಶಿ ಒಮ್ಮೆಲೆ ಡೈನಾಮೈಟ್ ರೀತಿ ಸಿಡಿಯಬಹುದು ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಎಲ್ಲರಿಗೂ ಶಾಕ್ ಕೊಟ್ಟಿರೋ ಡಿಕೆಶಿ ಸಿದ್ದರಾಮಯ್ಯ ಅವರ ಗುಣಗಾನ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು, ಈಸ್ ಅವರ್ ಲೀಡರ್, ಎಲ್ಲ ಚುನಾವಣೆಗೂ ಬೇಕು, ಜಿಲ್ಲಾ ಪಂಚಾಯತಿಗೆ ಬೇಕು, ತಾಲೂಕ್ ಪಂಚಾಯತಿ ಬೇಕು, ಅಸೆಂಬ್ಲಿಗೆ ಬೇಕು, ಪಾರ್ಲಿಮೆಂಟ್ಗೆ ಬೇಕು. ಈಸ್ ಅವರ್ ಲೀಡರ್. ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ 2 ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ. ಅವ್ರಿಗೇನು ದಿನ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಯಾರು ಅವಶ್ಯಕತೆನೂ ಇಲ್ಲ. ಈಸ್ ಅವರ್ ಲೀಡರ್, ನೋ ಡೌಟ್, ಕ್ವಶನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಸಿದ್ದು ಬೆಂಬಲಿಗರಿಗೆ ಟಕ್ಕರ್ ಕೊಟ್ರ ಅಥವಾ ನಿಜವಾಗಿಯೂ ಹೇಳಿದ್ರ ಅಂತ ಶಾಕ್ ಆಗೋ ರೀತಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ಹೌದು, ಸಿದ್ದರಾಮಯ್ಯ ನಮಗೆ ಮುಂದಿನ ಚುನಾವಣೆಗೂ ಬೇಕು, ಅವರು ನಮ್ಮ ನಾಯಕರು, ಅವರು ನಮಗೆ ಎಲ್ಲಾ ಚುನಾವಣೆಗಳಿಗೂ ಬೇಕೇ ಬೇಕು ಅಂತ ಡಿಕೆಶಿ ಸಿದ್ದು ಬಣಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯರ ಕುರ್ಚಿ ಉಳಿಸಲು ಬೆಂಬಲಿಗರು ಪ್ರಯತ್ನಗಳನ್ನ ಪಡ್ತಾಗಿದ್ದು, ಸಿದ್ದರಾಮಯ್ಯನೇ ನಮ್ಮ ಲೀಡರ್ ಅಂತ ಹೇಳ್ತಾಗಿದ್ರೆ, ಈಗ ಡಿಕೆಶಿ ಸಹ ಹೌದು, ಸಿದ್ದರಾಮಯ್ಯನೇ ನಮ್ಮ ಲೀಡರ್, ಅದರಲ್ಲಿ 2 ಮಾತಿಲ್ಲ ಎಂದಿದ್ದಾರೆ. ಸಿದ್ದರಾಮಯ್ಯಗೆ ರಾಜ್ಯದಲ್ಲಿ ಸಾಕಷ್ಟು ಬೆಂಬಲಾಗಿದೆ, ಹಾಗಾಗಿ ಸಿದ್ದು ಮತ್ತು ಸಿದ್ದು ಬಣದ ವಿರೋಧ ಕಟ್ಟಿಕೊಂಡ್ರೆ ಕಷ್ಟ. ಸಿದ್ದರಾಮಯ್ಯ ಬೆಂಬಲ ಇದ್ದರಷ್ಟೇ ಸಿಎಂ ಸ್ಥಾನ ಸಿಗತ್ತೆ. ಸಿದ್ದು ಆಪ್ತರ ಹೇಳಿಕೆಯನ್ನ ಟೀಕಿಸಿದ್ರೆ ಮುಂದಿನ ದಿನಗಳಲ್ಲಿ ಕಷ್ಟ. ಹಾಗಾಗಿ ಡಿಕೆಶಿ ಜಾಣ್ಮೆಯ ಹೆಜ್ಜೆ ಇಡಲು ಮುಂದಾಗಿದ್ದಾರೆ. ಸಿದ್ದರಾಮಯ್ಯಗೆ ಪಕ್ಷ 2 ಬಾರಿ ಸಿಎಂ ಮಾಡಿದೆ, ಪಕ್ಷ ಎಲ್ಲವನ್ನೂ ಗಮನಿಸ್ತಾಗಿದೆ ಅಂತ ವಿರೋಧಿ ಬಣಕ್ಕೆ ಪರೋಕ್ಷವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಂದು ಕಡೆ ಬೆಂಬಲಿಸುತ್ತಲೇ ಮತ್ತೊಂದು ಕಡೆ ಟಕ್ಕರ್ ಕೊಡೋ ರೀತಿ ಮಾತಾಡಿದ್ದಾರೆ. ಏನು ಮಾಡಿದ್ರು ಈ ಅವಧಿಯಲ್ಲಂತೂ ಸಿಎಂ ಆಗೋದಕ್ಕೆ ಆಗಲ್ಲ, ಅದಕ್ಕೆ ಸಿದ್ದು ಮತ್ತು ಬೆಂಬಲಿಗರು ಬಿಡೋದೂ ಇಲ್ಲ. ಹಾಗಾಗಿ ಮುಂದಿನ ಬಾರಿ ಸಿಎಂ ಆಗೋದಕ್ಕಾದ್ರೂ ಚಾನ್ಸ್ ಇರಲಿ ಅಂತ ಡಿಕೆಶಿ ತೀರ್ಮಾನಿಸಿದ್ದಾರೆ. ಮುಂದಿನ ಬಾರಿಯೂ ಸಿದ್ದು ನಮ್ಮ ಲೀಡರ್ ಅಂತ ಕೆಲವರು ಹೇಳ್ತಾಗಿದ್ರೆ, ಸತೀಶ್ ಅಂತವರು ಮುಂದಿನ ಬಾರಿ ನಾನೇ ಸಿಎಂ ಅಂತಾಗಿದ್ದಾರೆ. ಹಾಗಾಗಿ ಮುಂದಿನ ಬಾರಿಯಾದ್ರೂ ಸಿಎಂ ಆಗೋ ಪ್ರಯತ್ನ ಮಾಡೋಣ ಅಂತ ಡಿಕೆಶಿ ತೀರ್ಮಾನಿಸಿದಂತಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ನಿಂದ ಸಿಎಂ ಆಗಬೇಕಾದ್ರೆ ಸಿದ್ದು ಬೆಂಬಲ ಇರಲೇಬೇಕು. ಅದಕ್ಕೆ ಈಗಿನಿಂದಲೇ ಕೆಲವರು ಸಿದ್ದು ಬೆಂಬಲಕ್ಕೆ ನಿಂತು ಅವರ ಬೆಂಬಲ ಪಡೆಯಲು ಮುಂದಾಗಿದ್ದಾರೆ. ಹಾಗಾಗಿ ಡಿಕೆಶಿ ಸಹ ಸೈಲೆಂಟ್ ಆಗಿ ದಾಳ ಉರುಳಿಸಿದ್ದಾರೆ.
ಡಿಕೆಶಿ ಹೀಗೆ ಸಿದ್ದರಾಮಯ್ಯಗೆ ಬಹುಪರ ಗಂದ್ರೆ ಮತ್ತೊಂದು ಕಡೆ ಅಭಿಮಾನಿಗಳು ಡಿಕೆಶಿಗೆ ಬಹುಪರ ಕಂದಿದ್ದಾರೆ. ಡಿಸಿಎಂ ಸಿಟಿ ರೌಂಡ್ಸ್ ಮಾಡಲು ಹೋಗಿದ್ದಾಗ ಡಿಕೆಶಿ ಮುಂದಿನ ಸಿಎಂ ಅನ್ನೋ ಘೋಷಣೆಗಳನ್ನ ಕೂಗಿದ್ದಾರೆ. ಒಂದು ಕಡೆ ಸಿಎಂ ಸ್ಥಾನ ಸಿಗ್ತಾಗಿಲ್ಲ ಅನ್ನೋ ನೋವುಗಿದ್ರು, ಮತ್ತೊಂದು ಕಡೆ ಅಭಿಮಾನಿಗಳ ಘೋಷಣೆಗಳಿಂದ ಖುಷಿಯಾಗಿದ್ದಾರೆ.